ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ, ನೀವು ಆರಾಮಾಗಿದ್ದೀರಾ ಅನ್ಕೊಂತೀನಿ. ಅಂಡ್ ದಿಸ್ ಇಸ್ ಲಿವಿಂಗ್ ಸ್ಟಾರ್. ಅಂಡ್ ಗೈಸ್, ನಾನು ಇವತ್ತು ಏನ್ ಹೇಳಕ್ಕೆ ಇಲ್ಲಿ ಬಂದಿದ್ದೀನಿ ಅಂದ್ರೆ, ನಾವು 2025 ವರ್ಗೂ ಕಂಟೆಂಟ್ ಮಾಡಿದ್ರಿ. ನಾನು ಕಂಟೆಂಟ್ ಕ್ರಿಯೇಟ್ ಮಾಡಿದಾಗಿಂದ 2025 ವರ್ಗೂ ಕಂಟೆಂಟ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ಈ ಕಂಟೆಂಟ್ ಅಲ್ಲಿ ತುಂಬಾ ಮಿಸ್ಟೇಕ್ಸ್ ಮಾಡಿದ್ದೀನಿ. ಕಾಪಿ ರೈಟ್ಸ್ ಬಂದಿದೆ, ಕಾಪಿ ರೈಟ್ ಸ್ಟ್ರೀಕ್ಸ್ ಬಂದಿದೆ, ಆಮೇಲೆ ಎಷ್ಟೋ ವಿಡಿಯೋಗಳು ಹಾಳಾಗೋಗ್ಬಿಟ್ಟಿದೆ. ರೀಸೆಂಟ್ ಆಗಿ ಬಿಟ್ಟಿದ್ದ ವಿಡಿಯೋ ಕೂಡ ಬರೀ ಮ್ಯೂಸಿಕ್ ಬಂದು ಪೂರ್ತಿ ಕಂಟೆಂಟ್ ಎಲ್ಲ ಹಾಳಾಗಿತ್ತು. ಸೊ ನೆಕ್ಸ್ಟ್ ಬರೋ 2025 ಅಲ್ಲಿ ನಾನು 30 ಡೇಸ್ ಆಫ್ ಕಂಟೆಂಟ್ ನ ಅಪ್ಲೋಡ್ ಮಾಡ್ತೀನಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ, ಲೈಕ್ ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಅಲ್ಲಿ. ಇನ್ಸ್ಟಾಗ್ರಾಮ್ ಅಲ್ಲಿ ಇದು ನನ್ನ ಇನ್ಸ್ಟಾಗ್ರಾಮ್ ಐಡಿ ಅಂಡ್ ಇದು ನನ್ನ ಯೂಟ್ಯೂಬ್ ಐಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂಡ್ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಿ. 30 ಡೇಸ್ ಆಫ್ ಅಪ್ಲೋಡ್ ಮಾಡಿದಾಗ ಯಾವುದೇ ಕಂಟೆಂಟ್ ಪೇಜ್ ಆಗಲಿ ಫ್ರೀಸ್ ಆಗಿರೋದು ಅನ್ಫ್ರೀಸ್ ಆಗುತ್ತೆ. ಅನ್ಫ್ರೀಸ್ ಆದಾಗ ನಮ್ಮ ಒಂದು ಕಂಟೆಂಟ್ ಪೇಜ್ ಏನಿದೆ, ನಮ್ಮ ಒಂದು ಕಂಟೆಂಟ್ ಏನಿದೆ, ನಮ್ಮ ಒಂದು ಐಡಿಯಾಸ್ ಏನಿದೆ ಪಬ್ಲಿಕ್ ಗೆ ಶೋ ಆಗುತ್ತೆ, ಎಕ್ಸ್ಪ್ಲೋರ್ ಆಗುತ್ತೆ ನಮ್ಮ ಕಂಟೆಂಟ್. ಈ ಎಕ್ಸ್ಪೆರಿಮೆಂಟ್ ನಾನು ಮಾಡ್ತಾ ಇದ್ದೀನಿ. ಅಂಡ್ ಈ ಎಕ್ಸ್ಪೆರಿಮೆಂಟ್ ನಾನು ಇಟ್ಟಿರೋ ಹೆಸರು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಅಂತ. ಅಂಡ್ ನನಗಿರೋ ಒಂದೇ ಒಂದು ಉದ್ದೇಶ ಏನಂದ್ರೆ, ನಮ್ಮ ಕನ್ನಡ ಅಲ್ಲಿ ಒಂದೊಳ್ಳೆ ಕಂಟೆಂಟ್ ಪೇಜ್ ಇರ್ಬೇಕನ್ನೋ ಒಂದೇ ಒಂದು ಉದ್ದೇಶ ಅಷ್ಟೇ ನನಗಿರೋದು. ಬಿಟ್ರೆ ಇನ್ನೇನು ಇಲ್ಲ. ನನಗೆ 2025 ಗೆ ನಾನು ಮಿಸ್ಟೇಕ್ಸ್ ಮಾಡಕ್ ರೆಡಿ ಇದ್ದೀನಿ. ಬಿಕಾಸ್ ನಾವು ಮಿಸ್ಟೇಕ್ಸ್ ಮಾಡಿದಾಗೆ ನಮ್ಗೆ ಗೊತ್ತಾಗ್ತದೆ ಎಲ್ಲಿ ತಪ್ಪಾಗ್ತಿದೆ, ಎಲ್ಲಿ ತಪ್ಪಾಗಬಾರ್ದು, ನೆಕ್ಸ್ಟ್ ಏನ್ ನೋಡ್ಕೊಬೇಕು ಅಂತ. ಸೊ ನಾನು ಇದನ್ನೆಲ್ಲ ಮಾಡಿ ಒಂದೊಳ್ಳೆ ಕಂಟೆಂಟ್ ನ ಕ್ರಿಯೇಟ್ ಮಾಡ್ತೀನಿ ಅಂತ ಅನ್ಕೊಂತಿದ್ದೀನಿ. ಅಂಡ್ ಗೈಸ್, ಸಾರಿ ಫಾರ್ ದ ಲೇಟ್ ಅಪ್ಲೋಡಿಂಗ್ ಫಾರ್ ದ ವಿಡಿಯೋ, ಲೇಟ್ ಅಪ್ಲೋಡಿಂಗ್ ಫಾರ್ ದ ಕಂಟೆಂಟ್ ಆಗಿರ್ಲಿ, ವಿಡಿಯೋಸ್ ಆಗಿರ್ಲಿ. ಅಂಡ್ ಗೈಸ್, ನಿಮ್ಗೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಕಂಟೆಂಟ್ ಬೇರೆ, ಕಂಟೆಂಟ್ ಕ್ರಿಯೇಷನ್ ಬೇರೆ. ಕಂಟೆಂಟ್ ಅನ್ನೋದು ನಮ್ಗಿರೋ ಒಂದು ಐಡಿಯಾ ಅಷ್ಟೇ, ನಾವ್ ಏನ್ ಕ್ರಿಯೇಟ್ ಮಾಡ್ಬೇಕು, ಏನ್ ಶೂಟ್ ಮಾಡ್ಬೇಕು, ಏನ್ ಶೂಟ್ ಮಾಡಬಾರ್ದು ಅಂತ. ಕಂಟೆಂಟ್ ಕ್ರಿಯೇಷನ್ ಅಂತ ಬಂದ್ರೆ, ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಲೈಕ್ ನಾವು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ, ಯಾವ ತರ ಮಾಡ್ಬೇಕು ಅನ್ಕೊಂಡಿದ್ದೀರಿ ಅಂತ ಅದನ್ನ ಎಕ್ಸ್ಪ್ಲೋರ್ ಮಾಡೋದು. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಒಂದು ಯೂಟ್ಯೂಬ್ ಮೇಲೆ, ನನ್ನ ಒಂದು ವಿಡಿಯೋಸ್ ಮೇಲೆ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಜಾಸ್ತಿ ಆಗಿ ಸುಮಾರು ವಿಡಿಯೋಗಳು ನನ್ನ ಕಂಟೆಂಟ್ ಪೇಜ್ ಇಂದ ಹೋಗ್ಬಿಟ್ಟಿದಾವೆ. ಸೊ ಐ ವಾಂಟ್ ಟು ಬಿಲ್ಡ್ ನ್ಯೂ, ಮತ್ತೆ ಇದನ್ನ ರೀಕ್ರಿಯೇಟ್ ಮಾಡಬೇಕು. ಮತ್ತೆ ಈ ಒಂದು ಐಡಿಯಾ, ನನ್ನ ಒಂದು ಥಾಟ್ಸ್ ಏನಿದೆ ಎಲ್ಲದನ್ನು ಅದನ್ನ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನ್ಕೊಂತಾ ಇದ್ದೀನಿ ನನ್ನ ಒಂದು ಯೂಟ್ಯೂಬ್ ಪೇಜ್ ಅಲ್ಲಿ. ಯಾವುದೇ ಕಂಟೆಂಟ್ ಕ್ರಿಯೇಟರ್ ಮೇಲೂ ನನ್ನ ಹೇಟ್ರೇಡ್ ಇಲ್ಲ. ಅಂಡ್ ಆಲ್ಸೋ ನಾನು ಇದನ್ನ ಕ್ಲಿಯರ್ ಆಗಿ ಹೇಳಕ್ ಇಷ್ಟಪಡ್ತೀನಿ, ಐ ಲವ್ ಎವ್ರಿ ಲ್ಯಾಂಗ್ವೇಜಸ್. ಅಂಡ್ ನನ್ನ ಕಂಟೆಂಟ್ ಪೇಜ್ ಅಲ್ಲಿ ಯಾವುದೇ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲವೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಲಾಗ್. ನೀವು ಇನ್ನೂ ನನ್ನ ಕಂಟೆಂಟ್ ಪೇಜ್ಗಾಗಲಿ ಅಥವಾ ನನ್ನ ಇನ್ಸ್ಟಾ ಪೇಜಸ್ ಅಥವಾ ನನ್ನ ಯೂಟ್ಯೂಬ್ ಪೇಜ್ಗಾಗಲಿ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. This is Living Star signing off.